ಮೇಳ ಹಕ್ಕುಗಳು ಅನೇಕ ಹಕ್ಕುಗಳನ್ನ ನಾವು ಮಾತನಾಡುವ ಸಂದರ್ಭಗಳಲ್ಲಿ ಇಷ್ಟೊಂದು ಕಷ್ಟ ಕರ್ಕೊಂಡೆ ಕೊಡೋದು ಬೇಡ. ಆದ್ರೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಇದು ಇರಬೇಕಲ್ಲ. ಅತಿ ಇದು ಕೆಲಸ ಮಾಡುವಂತಂದ್ರೆ ಅದು ಕೋಟಿ ಬರುವಂಥದ್ದು ಅಂತಂದಾಗ ಇಲ್ಲಿ ಏನ್ ತೋರಿಸ್ಕೊಳ್ತದಪ್ಪ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನೈತಿಕವಾದಂತಹ ಮೌಲ್ಯವನ್ನ ನಾವು ಕಳ್ಕೊಳ್ಳೋದಿದ್ದೀವಿ. ನೈತಿಕ ಮೌಲ್ಯಗಳು ಬಂದಾಗ ಮಾತ್ರ ನಮ್ಮ ಕೋರ್ಟ್ಗಳು ಕಚೇರಿಗಳು ಎಲ್ಲರೂ ಕೂಡ ಒಂದು ಸಾರ್ಥಕತೆ ಭಾವನೆ ಪಡಿಬೇಕಂತಂದ್ರೆ ಅವಾಗೆ ನಾವು ಇವತ್ತು ನಮ್ಮ ಸಾಹೇಬರಲ್ಲಿ ಜಜ್ಮೆಂಟ್ ಆಯ್ತು, ನೆಕ್ಸ್ಟ್ ಅಪೀಲ್ ಆಯ್ತು, ಬೇರೆ ಕಡೆ ಆಯ್ತು, ದಿಲ್ಲಿ ಸುಪ್ರೀಂ ಕೋರ್ಟ್ ಬೇಕಾದಲ್ಲ ಅದು ಯಾವಾಗ ಮನ್ಸ ಬಗ್ಗೆ ಇರ್ತದಪ್ಪ ಅಂತಂದ್ರೆ ನಾವು ನಮ್ಮದೇ ಆದಂತ ಒಂದು ನ್ಯಾಯ ಮಾಡ್ತೀವಲ್ಲ, ಹಳ್ಳಿ ಕಟ್ಟಿ ಒಳಗೆ ನ್ಯಾಯ ಮಾಡ್ತಿದಾರಲ್ಲ, ಅದಕ್ಕೆ ಆ ರೀತಿ ಬಗ್ಗೆ ಎಲ್ಲ ಮಾತ್ರ ಬಗ್ಗೆ ಇರುವಂತದ್ದು. ಯಾಕಂತಂದ್ರೆ ನಾವಿವತ್ತು ನೋಡಿದೀವಿ ನಮ್ಮ ಎರಡು ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತದ ಎರಡು ಮಹಾಕಾವ್ಯಗಳನ್ನ ನಾವು ಓದದೇ ಇದ್ರು ಸಹಿತ ಮಹಾಭಾರತ ರಾಮಾಯಣ ಯಾರು ಓದಿಲ್ಲ ಅಂತಂದ್ರು ಅದರಲ್ಲಿ ಇರ್ತಕ್ಕಂಥ ಎಲ್ಲ ಕಥೆಗಳು ನಮ್ಮ ಅಜ್ಜ ಮುದ್ದೇಶರು, ನಮ್ಮ ಟೀಚರ್ಗಳು, ನಮ್ಮ ಹಿರಿಯರು ಕಟ್ಟಿ ಮಾಡ್ಕೊಂತ ಹೆಬ್ಬಟ್ಟಿನ ಹಿರಿಯರು ಯಜಮಾನರು ಕುರುಕ್ಷೇತ್ರದ ಸನ್ನಿವೇಶ ಬೇರೆ ಬೇರೆ ಸನ್ನಿವೇಶ ನಮ್ಗೆ ಕೇಳೋದ್ರ ಮೂಲಕ ಅಷ್ಟು ಮಹಾಭಾರತ ರಾಮಾಯಣವನ್ನು ನಾವು ತಿಳ್ಕೊಂಡಿದ್ದೀವಿ. ಮಹಾಭಾರತ ಯಾಕಾಯ್ತು ಅನ್ನೋದನ್ನ ನಮ್ಗೆಲ್ಲರಿಗೂ ಗೊತ್ತದ. ಏನು ಕಮ್ಮಿತ್ತು ಅವರಿಗೆ, ಪಾಂಡವರಿಗೆ, ಕೌರವರಿಗೆ ಏನು ಕಮ್ಮಿತ್ತು? ಪಾಂಡವರು ಒಂದು ಸ್ವಲ್ಪ ಜಾಗ ಕೊಡಪ್ಪ, ನಮ್ಗೆ ಸುಮ್ಮನೆ ಬದುಕೋತೀವಿ, ಯಾರು ಕೊಡ್ತಾರ ಒಂದು ಗುಡಿಸಲು ಹಾಕೊಂಡು ಇರ್ತೀವಿ ಅಂದ್ರೆ ಯಾರು ಮನುಷ್ಯ ಜಾಗ ಕೊಡ್ತಾರ? ಇಡೀ ಜಗತ್ತೇ ಅವನು ಯಾರು ಪಾಂಡವರು ಕೌರವರಿಗೆ ಬರುದು. ಸ್ವಲ್ಪ ಪಾಂಡವರ ಮನುಷ್ಯ ಜಾಗ ಕೊಟ್ರ ಮುಗಿದು ಹೋಗೋ ಪರಿಸ್ಥಿತಿ. ಯಾಕೆ ಬಿಡಲಿಲ್ಲ ಅವರು ಅನ್ನೋದಂತಂದ್ರ ಅಲ್ಲಿ ವೈಯಕ್ತಿಕ ದ್ವೇಷ, ಈಗೋ ನಾ ಹೆಚ್ಚ ಅನ್ನುವಂಥದ್ದು. ಕೊನೆಗೆ ಏನಾಯ್ತು ಅದರ ಪರಿಣಾಮ ಅಂತಂದ್ರ ಎಲ್ಲ 101 ಜನ ಕೌರವರು ಸತ್ರು, ಸಾವಿರಾರು ಅಕ್ಷೋಣಿ ಸೈನ್ಯ ಎಲ್ಲರೂ ಸತ್ರು, ಲಕ್ಷಗಟ್ಟಲೆ ಜನ ವಿಧವೆಯರಾದ್ರು, ಅಂಗವಿಕಲರಾದ್ರು. ಇದು ಏನು ತೋರಿಸ್ಬಿಡ್ತದಪ್ಪ ಅಂತಂದ್ರೆ ಈ ಗತಿ ಆಯ್ತು ಅಥವಾ ಬಿಡ್ತು ಅಂತ ಹೇಳಿ ನಾವು ವಿಪರೀತ ಬುದ್ಧಿಜೀವಿಗಳಾಗೋದು ಬೇಡ, ಅದ್ರ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ನಾವು ಹೋಗೋದು ಬೇಡ. ಆದ್ರೆ ಆ ಕಥೆ ಇರ್ತಕ್ಕಂಥದ್ದು, ರಾಮಾಯಣ ಮಹಾಭಾರತ ಕಥೆ ಇರ್ತಕ್ಕಂಥದ್ದು ಅದು ಪಾಂಡವರು ಕೌರವರು ಅಲ್ಲ, ಅದು ರಾಮ ಮತ್ತು ರಾವಣನ ಕಥೆ ಅಲ್ಲ. ಆ ಕಥೆ ನಂದು, ಆ ಕಥೆ ನಿಮ್ಮದು, ಆ ಕಥೆ ನಮ್ಮ ಸಮಾಜದ್ದು, ಆ ಕಥೆ ನಮ್ಮ ದೇಶದ್ದು. ಇದು ಅದು ಬೇರೆ ಕಥೆ ಅಂತ ನಾವು ಬಹಳ ಮಂದಿ ತಿಳ್ಕೊಳ್ತೀವಿ. ನಮ್ಮದೇ ಕಥೆಯನ್ನ ಆ ಮಹರ್ಷಿಗಳು ಆ ರೂಪದೊಳಗೆ ಕಟ್ಟಿರ್ತಕ್ಕಂಥ. ಅದಕ್ಕೆ ಈಗಲೇ ನಾವು 11 ಗಂಟೆಗೆ ನಮ್ಮ ಕೋರ್ಟ್ ಸ್ಟಾರ್ಟ್ ಆಗಬೇಕಾದ್ರೆ ನಮ್ಮೆಲ್ಲ ಈಗ ಕ್ಯಾಮರಾ ಸಮೇತ ಅದಾವ. ನಮ್ಮ ಸಾಹೇಬರು ಕರೆಕ್ಟ್ ಡ್ಯೂಟಿಗೆ ಇರಬೇಕು, ವೇಳೆ ಭಾಳ ಆಗ್ಯದ. ಬಹುಶಃ ಅವರು ಕೂಡ ಮಾತನಾಡುವ ವಿಷಯ ಬಹಳ ಅದಾವ. ನಮ್ಮ ಈ ನೀರಿನ ಕೊರತೆ ಬಗ್ಗೆ, ನೀರಿನ ಭಯಾನಕತೆ ಬಗ್ಗೆ, ನೀರಿನ ಜಲ ವಿದ್ಯುತ್ಗಳ ಬಗ್ಗೆ ಮತ್ತು ನಮ್ಮ ಗ್ರಾಹಕರಲ್ಲಿ ಎಲ್ಲರೂ ನಾವು ಗ್ರಾಹಕರಿದ್ದೀವಿ. ಈಗ ಇವೆಲ್ಲ ಇರ್ತಕ್ಕಂಥ ನಮ್ಮ ಗ್ಯಾಸ್ ಹಿಡ್ಕೊಂಡು ಯಾವ ರೀತಿ ಏರ್ಪೇರಾತ ಅನ್ನೋದು ತಾವು ಸಾಕಷ್ಟು ಜನ ಕಾಮರ್ಸ್ ವಿದ್ಯಾರ್ಥಿಗಳಿದ್ದರಿಂದ, ಬಹುಶಃ ತಮಗೆಲ್ಲ ಬೇಕಾ ವಿದ್ಯಾರ್ಥಿಗಳಿದ್ದರಿಂದ ತಮಗೆ ಸಾಕಷ್ಟು ಕನ್ಸೂಮರ್ ಬಗ್ಗೆ ವಾಣಿಜ್ಯ ಶಾಸ್ತ್ರದಲ್ಲಿ ಬಹುಶಃ ಬರ್ದಂತ ನಾನು ಅನ್ಕೋತೀನಿ. ಅಕೌಂಟೆನ್ಸಿಯಲ್ಲಿ ಲೆಕ್ಕಶಾಸ್ತ್ರ ಬಂದ್ರೆ ಬಹುಶಃ ವಾಣಿಜ್ಯ ಶಾಸ್ತ್ರದಲ್ಲಿ ತಮಗೆ ಒಂದು ಪರಿಪೂರ್ಣವಾದಂಥ ಈ ಗ್ರಾಹಕರ ಬಗ್ಗೆ ಮತ್ತು ಉತ್ಪಾದಕರ ಬಗ್ಗೆ ಮತ್ತು ಡಿಮಾಂಡ್ ಬಗ್ಗೆ, ಸಪ್ಲೈ ಬಗ್ಗೆ ಇವೆಲ್ಲ ಬಹಳ ಸಮಗ್ರವಾದಂಥ ಅಧ್ಯಯನವನ್ನ ತಾವು ಮಾಡ್ತಾರೆ ಅಂತ ಭಾವಿಸ್ಕೊಂಡು, ಮತ್ತು ಅದೇ ನಮ್ಮ ಇಬ್ಬರು ಉಪನ್ಯಾಸಕರು ಕೂಡ 2 ಸಬ್ಜೆಕ್ಟ್ ಬಗ್ಗೆ ಮಾತಾಡಕ್ಕೆ ಅವರು ವೇಟ್ ಹೋಗ್ತಾರ. ಪಾಪ ಅವರೇನು ಒಂದು ಅವಕಾಶ ಮಾಡೋದ್ರ ಜೊತೆಗೆ ಇವತ್ತು ಈ ಸಮಾರಂಭದ ವೇದಿಕೆ ಮೇಲೆ ನನಗೆ ಮಾತನಾಡಲು ಅವಕಾಶ ನೀಡಿದ್ದ ನಮ್ಮ ಗೌರವ ಸಾಹೇಬರಿಗೂ, ಈ ಮಹಾವಿದ್ಯಾಲಯದ ಪ್ರಾಚಾರ್ಯರು, ಸಿಬ್ಬಂದಿ ಮತ್ತು ತಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಒಂದು 2 ಮಾತು ಮುಗಿಸಿದ್ದೇನೆ. ಜೈ ಹಿಂದ್. ಕಾನೂನು ಜೊತೆಗೆ ನೈತಿಕ ಮೌಲ್ಯದ ಶಿಕ್ಷಣ ಬೇಕು. ಜೀವನದಲ್ಲಿ ವಸ್ತುಗಳು ಮತ್ತು ಆಮೇಲೆ ಜೀವನದ ರಕ್ಷಣೆಗೆ ಇನ್ಸೂರೆನ್ಸ್ ಬೇಕು. ನಮ್ಮ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಇದ್ದಂಥ ಉಚಿತವಾದಂಥ ಕೆಲವೊಂದು ಕಾಯ್ದೆ ಕಾನೂನುಗಳಿಗೆ ಸಂಬಂಧಪಟ್ಟ ಉಚಿತ ಸಲಹೆ, ಕಾಯ್ದೆ ಕಾನೂನುಗಳು, ಆಮೇಲೆ ಅದ್ರ ಜೊತೆಗೆ ಅಂದ್ರೆ ನಮ್ಮ ಮಹಾಭಾರತ ಮತ್ತು ಆಮೇಲೆ ರಾಮಾಯಣದಲ್ಲಿ ಆದಂಥ ಕೆಲವೊಂದು ನೈತಿಕ ಮೌಲ್ಯಗಳಿಗೆ ಸಂಬಂಧಪಟ್ಟ ಶಿಕ್ಷಣ. ಆ ಶಿಕ್ಷಣ ನಿಜವಾಗೂ ಸಹಿತ ನಮ್ಮ ಎಸ್.ಬಿ. ಪಾಟೀಲ್ ಸರ್ ಅವರಿಗೆ ಒಂದು ನೈತಿಕ ಶಿಕ್ಷಣ ಕೊಡೋದ್ರ ಮೂಲಕ ತಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಕಾರ್ಯಕ್ರಮದ ಇನ್ನೊಂದು ಪ್ರಮುಖವಾದ ಘಟ್ಟ, ತಾವು ಬಹಳಷ್ಟು ಆತುರದಿಂದ ಕಾಯ್ಕೊಂಡು ಕೂತಿದ್ರಿ. ನಮ್ಮ ತ್ಯಾಗ ಭಂಡಾರ ಇವತ್ತು ವಿಶ್ವ ಜಲ ಮತ್ತು ಆಮೇಲೆ ಗ್ರಾಹಕರ ದಿನಾಚರಣೆಗೆ ಸಂಬಂಧಪಟ್ಟಾಗೆ 2 ಉಪನ್ಯಾಸಕರು ಮಾತಾಡಲಿಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಾಗಿ, ಮೊಟ್ಟ ಮೊದಲನೇದಾಗಿ ಶ್ರೀಮತಿ ಎಸ್.ಎಂ. ಕಾಚೂರ್, ಮಾನ್ಯ ವಕೀಲರ ಸಂಘ ಸಿಂಧಿ ಮೇಡಮ್ ಅವರಿಗೆ ವಿಶ್ವ ಜಲದಿನ ಕುರಿತು ಅವರಿಗೆ ಮಾತಾಡಲಿಕ್ಕೆ ವೇದಿಕೆ ಆಹ್ವಾನ ಕೊಡ್ತಾ ಇದ್ದೇವೆ. ಮೇಡಮ್ ಪ್ಲೀಸ್.
ಬ್ರಹ್ಮ ಹಾಗೂ ವಿಷ್ಣು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊಟ್ಟ ಮೊದಲಿಗೆ ಗುರುದೇವರನ್ನು ಮನದಲ್ಲಿ ನಿಲ್ಲುತ್ತಾ ಈ ವೇದಿಕೆ ಮೇಲೆ ಆಸೀನರಾದಂತಹ ಶ್ರೀ ನಾಗೇಶ್ ಮೊಗೇರಿ ಸಾಹೇಬ್ರೆ, ಅದೇ ರೀತಿ ಈ ಒಂದು ಕಾಲೇಜಿನ ಪ್ರಾಂಶುಪಾಲರಾದಂತಹ DM ಸರಸ್ವತಿ ಸರ್ ಅವರೇ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿರುವಂತಹ ಹಾಗೂ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾಗಿರುವಂತಹ SD ಪಾಟೀಲ್ ಸರ್ ಅವರೇ, ಅದೇ ರೀತಿ ಆನಂದ್ ರಾಠೋಡ್ ಸರ್ ಅವರೇ, ಅದೇ ರೀತಿ ರಾಜು ಪಾಟೀಲ್ ಅವರೇ, ಈ ಕಾಲೇಜಿನ ಶಿಕ್ಷಕರಾಗಿರುವಂತಹ ಪ್ರಕಾಶ್ ರಾಠೋಡ್ ಸರ್ ಅವರೇ ಹಾಗೂ ಪ್ರಕಾಶ್ ತೇಜು ಅವರೇ, ಈ ಒಂದು ಶಾಲೆಯ ಈ ಒಂದು ಕಾಲೇಜಿನ ಮುಖ್ಯ ಗುರುವೃಂದ ಹಾಗೂ ವಿದ್ಯಾರ್ಥಿಗಳಾಗಿರುವಂತಹ ಸಹೋದರ ಸಹೋದರಿಯರು, ನನಗೆ ಕೊಟ್ಟಿರುವಂತಹ ವಿಷಯ ವಿಶ್ವ ಜಲ ದಿನ. ಜಲ ಅಂತಂದ್ರೆ ಏನು? ನೀರು. ಜಲ है तो जीवन है, जीवन जल जब नहीं है तो जीवन भी नहीं है. ಈ ಒಂದು ವಿಷಯವನ್ನು ನಾವು ಮನದಲ್ಲಿ ಇಟ್ಕೊಂಡು ಜಲ ಅಂತಂದ್ರೆ ನೀರು. ನೀರು ಅಂತಂದ್ರೆ ನಮ್ಮ ಜೀವನದಲ್ಲಿ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಏನಪ್ಪಾ ಅಂತಂದ್ರೆ ಅದು ಒಂದು ನಾವು ಪರಿಗಣನೆ ಮಾಡ್ಕೋಬೇಕು. ನೀರು ಇಲ್ಲದೆ ಇದ್ರೆ ನಾವು ಬದುಕಕ್ಕೆ ಸಾಧ್ಯನಾ? ನೀರು ಇಲ್ಲದೆ ಇದ್ರೆ ನಾವು ಬದುಕಕ್ಕೆ ಸಾಧ್ಯನಾ? ಇಲ್ಲೇ ಇಲ್ಲ. ನೀರು ನಮ್ಮ ಜೀವನದಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಮುಖ್ಯವಾದಂತ ಪಾತ್ರವನ್ನು ವಹಿಸಿದೆ. ನೀರು ಇಲ್ಲ ಅಂತಿಲ್ಲ, ಬಟ್ ನೀರಿದೆ. ಆದ್ರೆ ಶುದ್ಧ ಸುರಕ್ಷಿತ ಕುಡಿಯುವ ನೀರಿನ ಸಮಸ್ಯೆ ಏನಪ್ಪಾ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚಾಗಿ ನಡೀತಿರುವಂಥದ್ದು. ಆ ಒಂದು ನಾವು ನೀರನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಮತ್ತೆ ಅದನ್ನ ಯಾವ ರೀತಿ ನಾವು ಉಳಿಸ್ಬೇಕು ಅನ್ನೋದರಲ್ಲಿ ಏನಪ್ಪಾ ಅಂತಂದ್ರೆ ನಮ್ದು ಮುಖ್ಯವಾದಂತ ಪಾತ್ರ ಇದೆ. ಅದೇ ರೀತಿ ನಮ್ಮ ಭೂಮಿಯ ಸುಮಾರು 7% ಭಾಗ ನೀರಿನಿಂದ ಆವೃತವಾಗಿದ್ದರೆ ಕುಡಿಯಲು ಯೋಗ್ಯವಾದ ಸಿಹಿ ನೀರು ಕೆಲವು 2.5% ಅಷ್ಟೇ ಇದೆ. ಆದ್ರೆ 7% ಅಷ್ಟು ನೀರಿನ ಒಂದು ಮಾತ್ರ ಇದೆ. ಬಟ್ ಆದ್ರೆ ನಮಗೆ ಸುರಕ್ಷಿತವಾದಂತಹ ಕುಡಿಯುವ ನೀರು ಇರೋದು ಎಷ್ಟಪ್ಪ ಅಂತಂದ್ರೆ 2.5 ಮಾತ್ರ ಏನಪ್ಪಾ ಅಂತಂದ್ರೆ ಒಂದು ನೀರಿನ ನಮ್ಮ ಹತ್ರ ಇದ್ದಿರುವಂಥದ್ದು. ಅದೇ ರೀತಿ ಭಾರತವು ವಿಶ್ವದ ಜನಸಂಖ್ಯೆ 14% ಜನ ಹೊಂದಿದ್ದು ಇಲ್ಲಿ ಲಭ್ಯವಿರುವ ಸಿಹಿ ನೀರಿನ ಮೂಲ ಕೇಂದ್ರಗಳು ಎಷ್ಟಪ್ಪ ಅಂತಂದ್ರೆ 4% ಅಷ್ಟೇ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಭಾರತದಲ್ಲಿ ಕುಡಿಯುವ ನೀರಿನ ಮೂಲಗಳು ಇರುವಂತದ್ದು ಬರೀ 4% ಅಷ್ಟೇ. ಅಂದ್ರೆ ನಮಗೆ ನೀರು ಎಷ್ಟು ಕಡಿಮೆ ಇದೆ ಅಂತಂದ್ರೆ ಅದು ಉಳಿಸಿಕೊಳ್ಳಕ್ಕೂ ಆಗುದಿಲ್ಲ. ನಾವು ಯಾವ ರೀತಿ ಅದನ್ನ ದುರ್ಬಳಕೆ ಮಾಡ್ಕೋತೀವಿ ಅಂತಂದ್ರೆ ನಾವು ಈಗ ಸ್ನಾನಕ್ಕೆ ಹೋಗಿರ್ತೀವಿ. ಸ್ನಾನಕ್ಕೆ ಹೋದಾಗ ನಳ ಚಾಲು ಇಟ್ಬಿಟ್ಟು ಏನಂತಂದ್ರೆ ಬ್ರಷ್ ಮಾಡ್ಕೊಂತ ಅದು ತುಂಬಿ ಹರಿತಾ ಹೋಗ್ತಿರುತ್ತೆ. ಹೋದ್ರೂ ಕೂಡ ಏನಪ್ಪಾ ಅಂತಂದ್ರೆ ನಾವು ಅದು ಏನ್ ಮಾಡ್ತೀವಿ, ಹೋಗ್ತಾ ಇದೆ ಅಂತಂದು ಬಂದ್ ಮಾಡೋದಿಲ್ಲ, ಅದು ಅಷ್ಟೇ ಬಿಟ್ಬಿಡೋದು. ಅಂದ್ರೆ ಅಲ್ಲಿ ಅರಬ್ ದೇಶಗಳಲ್ಲಿ ಆಗಿರ್ಬೋದು, ಆಮೇಲೆ ಪಾಕಿಸ್ತಾನಗಳಲ್ಲಿ ಆಗಿರ್ಬೋದು, ಬೇರೆ ದೇಶಗಳಲ್ಲಿ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ. ಆದ್ರೆ ನಾವು ಯಾವ ರೀತಿ ಅದನ್ನ ವೇಸ್ಟ್ ಮಾಡ್ತಾ ಇದೀವಿ. ಈಗ ನಾವು ಎಲ್ಲೋ ಹೋಗ್ತಿರ್ತೀವಿ ದಾರಿಯಲ್ಲಿ ಹೋಗ್ತಿರ್ಬೇಕಪ್ಪ ಅಂತಂದ್ರೆ ಅಲ್ಲಿ ಒಂದು ನಳ ಏನೋ ಇದು ಆಗಿ ನೀರು ಹೋಗ್ತಿರುತ್ತ, ಅದನ್ನ ಬಂದ್ ಮಾಡಕ ವಿಚಾರ ಮಾಡೋದಿಲ್ಲ. ಅಲ್ಲಿ ನಳ ದಾರಿ ಒಳಗೆ ಹೋಗ್ತಾ ಇದೆ, ನಮ್ಗೆ ಈ ತರ ಏನಪ್ಪಾ ಅಂತಂದ್ರೆ ವಿಚಾರ ಮಾಡುವಂಥದ್ದು. ಆದ್ರೆ ಅದು ನಮ್ಮ ದೇಶದಲ್ಲಿ, ನಮ್ಮ ಒಂದು ತಾಲೂಕಿನಲ್ಲಿ, ನಮ್ಮ ಒಂದು ಊರಲ್ಲಿ ಹರಿದು ಹೋಗ್ತಾ ಇದೆ ನೀರು ಅಂತಂದ್ರೆ ಅದನ್ನ ನಾವು ತಡೆಗಟ್ಟೋದಿಲ್ಲ, ಅದನ್ನ ನಾವು ಬಂದ್ ಮಾಡೋದಿಲ್ಲ. ಅದು ಬಂದ್ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ನೀರು ಹರಿದು ಹೋಗುತ್ತೆ. ಹರಿದು ಹೋಗಿ ಅದರಿಂದ ಮತ್ತೆ ನಮ್ಗೆ ಪರಿಣಾಮ ಕೂಡ ಬೀಳುತ್ತೆ. ಯಾವ ರೀತಿ ಅಂತಂದ್ರೆ ಅದು ರೋಡ್ ಮೇಲೆ ಹರ್ಕೊಂಡು ಹೋಯ್ತು ಅಂತಂದ್ರೆ ಯಾರು ಮುದುಕ್ ಮನುಷ್ಯರು ಓಡಾಡಕತ್ತಿದ್ರು ಅಂತಂದ್ರೆ ಅವರು ಜಾರಿ ಬೀಳುವಂಥದ್ದು, ಅದೇ ರೀತಿ ಗಾಡಿಗಳ ಸ್ಲಿಪ್ ಆಗುವಂಥದ್ದು, ಇದು ಎಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ನೆಗ್ಲಿಜೆನ್ಸಿಯಿಂದ ಆಗ್ತಿರುವಂಥದ್ದು. ಇದು ನಾವು ಯಾವ ರೀತಿ ಬಳಸ್ಬೇಕು, ನಾವಂತರೂ ಚಿಕ್ಕ ಮಕ್ಕಳಂತರೂ ಅಲ್ಲ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಇದು ನಾವು ಹೇಳೋದಕ್ಕಿಂತ ನಮ್ಮ ಶಿಕ್ಷಕರು ಏನಪ್ಪಾ ಅಂತಂದ್ರೆ ನೀರನ್ನ ಯಾವ ರೀತಿ ಬಳಸ್ಬೇಕು ವಿಶ್ವ ಜಲ ದಿನ ಅಂತಂದ್ರೆ ಅದ್ರ ಬಗ್ಗೆ ನಿಮ್ಗೆಲ್ಲ ಹೇಳಿರ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ. ಆದ್ರೆ ನಾನು ಸ್ವಲ್ಪ ಏನಪ್ಪಾ ಅಂತಂದ್ರೆ ನಿಮ್ಗ ಅದೆಲ್ಲ ನೀರ್ ಐತಿ ಅಂತ ತಿಳ್ಕೊಂಡು ಒಂದ್ ಸ್ವಲ್ಪ ನಾನು ಕಾನೂನಿಗೆ ಬಂದ್ಬಿಡ್ತೀನಿ. ಯಾಕಪ್ಪ ಅಂದ್ರೆ ನೀರಿನ ಬಗ್ಗೆ ಯಾವ ರೀತಿ ಯೂಸ್ ಮಾಡ್ಬೇಕು, ಯಾವ ರೀತಿ ಅದನ್ನ ದುರ್ಬಳಕೆ ಮಾಡ್ಕೋಬಾರ್ದು ಅನ್ನೋದು ಅದು ನಿಮ್ಗೆಲ್ಲ ಗೊತ್ತಿದ್ದಿದ್ದೇ ಐತಿ, ಅದು ಹೇಳುವಂತ ಮಾತೇ ಇಲ್ಲ. ಆದ್ರೆ ಇಲ್ಲಿ ಏನಪ್ಪಾ ಸರ್ ಎಲ್ಲ ಹೇಳಿದ್ರು, ಯಾರು ಬಡವರು ಅದಾರೋ ಅವ್ರಿಗೆ ಏನಪ್ಪಾ ಅಂತಂದ್ರೆ ಉಚಿತವಾದಂತ ಒಂದು ಕಾನೂನು ಸಲಹೆ ಏನಪ್ಪಾ ಅಂತಂದ್ರೆ ಸಿಗುತ್ತೆ ಅಂತಂದು. ಉಚಿತವಾದಂತ ಕಾನೂನು ಸಲಹೆ ಅಂತಂದ್ರೆ ಅಲ್ಲಿ ನಮ್ಮ DLS ಏನಪ್ಪಾ ಅಂತಂದ್ರೆ 10 ಜನ ವಕೀಲರನ್ನ ಏನಪ್ಪಾ ಅಂದ್ರೆ ನೇಮಕ ಮಾಡಿರುವಂತದ್ದು. ಅಲ್ಲಿ
ಅಂತೇಳಿ ಈ ಮುಖಾಂತರ ಹೇಳ್ತೀನಿ. ಅದೇ ರೀತಿ ಈಗ ಇಲ್ಲಿ ಏನಪ್ಪಾ ಅಂದ್ರೆ ಡಿಗ್ರಿ ಕಾಲೇಜ್ ಇರೋದ್ರಿಂದ ಪ್ರತಿಯೊಬ್ಬರದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರದು ದಾಖಲಾತಿಗಳಾಗಿರ್ಬೋದು, ಈಗಿನ ಸಿಚುವೇಶನ್ ಒಳಗೆ ಹೆಂಗೈತಿ ಅಂತಂದ್ರೆ ಎಲ್ಲ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ತಿರುವಂಥದ್ದು. ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿರ್ಬೇಕಂತಂದ್ರೆ ಯಾವುದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಅಪ್ಲಿಕೇಶನ್ ಹಿಡಿಯೋದಿಲ್ಲ. ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಅಪ್ಲಿಕೇಶನ್ ಹಿಡಿಯೋದಿಲ್ಲ ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ದು 1 to ಡಿಗ್ರಿ ತಕ್ಕ ಏನೈತಿ ಡಾಕ್ಯುಮೆಂಟ್ ಅನ್ನ ಕರೆಕ್ಟ್ ಆಗಿ ನಾವು ನೋಡ್ಕೊಳ್ಳುವಂಥದ್ದು ಅದು ನಮ್ಮ ಆದ್ಯ ಕರ್ತವ್ಯ. ಇಲ್ಲ ಅಂತಂದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತಂದ್ರೆ ನೀವೊಂದು ಬರೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಗೋಸ್ಕರ ಏನೈತಿ ಕೋರ್ಟಿಗೆ ಬರ್ಬೇಕಾಗ್ತೈತಿ. ಅಲ್ಲಿ ಕೂಡ ನೀವೇನೈತಿ ಡಿಕ್ಲೇರೇಷನ್ ಸೂಟ್ ಅನ್ನ ಹಚ್ಕೋಬೇಕಾಗ್ತೈತಿ. ಅಲ್ಲಿ ಡಿಕ್ಲೇರೇಷನ್ ಸೂಟ್ ಅನ್ನ ಹಚ್ಕೊಂಡು ನೀವು ಎಲ್ಲಿ ಒಂದರಿಂದ ಎಲ್ಲಿವರೆಗೆ ಕಲ್ತಿರ್ತೀರೋ ಅವ್ರಿಗೆಲ್ಲ ಪಾರ್ಟಿ ಮಾಡ್ಬೇಕಾಗುತ್ತೆ. ಅವ್ರಿಗೆಲ್ಲ ಪಾರ್ಟಿ ಮಾಡಿ ಅವ್ರಿಗೆಲ್ಲ ನೋಟಿಸ್ ಮಾಡಿ ಆಮೇಲೆ ಏನಪ್ಪಾ ಅಂದ್ರೆ ಸಾಕ್ಷಿ ಮಾಡಿ ಆರ್ಡರ್ ತಗೊಂಡು ಅವಾಗ ನೀವು ಒಂದು ಸ್ಪೆಲ್ಲಿಂಗ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿಯೇ ನೀವು ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಎಲ್ಲ ದಾಖಲಾತಿಗಳಲ್ಲಿ ಒಂದೇ ರೀತಿಯಾದಂತಹ ಒಂದು ಹೆಸರುಗಳನ್ನ ತಿದ್ದುಪಡಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಅದು ನಿಮ್ದು ಏನೋ ಒಂದು ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೆ. ಆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ. ನೀವೇನ್ ಮಾಡ್ತೀರಿ, ಒಂದು ಸ್ಪೆಲ್ಲಿಂಗ್ ಅಲ್ಲ ಬಿಡು ಅಂತೇಳಿ ಹಿಂಗ ಇದು ಮಾಡಿ ಕೇರ್ಲೆಸ್ ಮಾಡಿ ಬಿಟ್ಟಿರ್ತೀರಿ. ಬಟ್ ಅದೇ ಒಂದು ಸ್ಪೆಲ್ಲಿಂಗ್ ಮುಂದೆ ನಿಮ್ಗೆ ಎಷ್ಟು ಎಫರ್ಟ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಕೋರ್ಟಿಗೆ ಬಂದಾಗ ಭಾಳ ಎಫರ್ಟ್ ಮಾಡ್ಬೇಕಾಗುತ್ತೆ. ಅದೇ ನೀವು ಈ ಕಾಲೇಜ್ ಒಳಗೆ ಏನಪ್ಪಾ ಅಂದ್ರೆ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಸಡನ್ಲಿ ಚೇಂಜ್ ಆಗಿಬಿಡುತ್ತೆ. ಇದು ಒಂದು ವಿಷಯ. ಇನ್ನೊಂದ್ ಕಡೆ ಇದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಲೇಡೀಸ್ ಏನಂತಂದ್ರೆ ನಿಮ್ಮ ತಂದೆ ತಾಯಿಗಳು ಇಲ್ಲಿ ಕಳಿಸಿದ್ದಾರೆ ಅಂತಂದ್ರೆ ನೀವಿಲ್ಲಿ ನೆರಳಲ್ಲಿ ಕುಂತ್ಕೊಂಡಿದ್ದೀರಿ ಅಂತಂದ್ರೆ ಅದಕ್ಕೆ ಕಾರಣ ನಿಮ್ಮ ತಂದೆ ತಾಯಿಗಳು ಅಲ್ಲಿ ಬಿಸಿಲಲ್ಲಿ ದುಡಿತಾ ಇದ್ದಾರೆ, ನೀವು ಇಲ್ಲಿ ನೆರಳಲ್ಲಿ ಕೂತೀರಿ. ಅದೇ ತಂದೆ ತಾಯಿಗಳು ಅಲ್ಲಿ ಬಿಸಿಲಲ್ಲಿ ದುಡಿಲಿಲ್ಲ ಅಂತಂದ್ರೆ ಆ ಜಾಗಕ್ಕೆ ನೀವು ಹೋಗ್ಬೇಕಾಗುತ್ತೆ. ಇಲ್ಲಿ ಅವ್ರು ಕಳಿಸಿದಾರ ಅಂತಂದ್ರೆ ನಿಮ್ಗೆ ಯಾತಕ್ಕಾಗಿ ಕಳಿಸಿದಾರ ಅವರದೇ ಆದಂತ ಒಂದು ಕನಸನ್ನ ಇಟ್ಕೊಂಡಿದ್ದಾರೆ. ಆ ಕನಸನ್ನ ನೀವೇನಪ್ಪಾ ಅಂತಂದ್ರೆ ಮುಟ್ಟೋದಕ್ಕೆ ಪ್ರಯತ್ನ ಪಡಿ. ಅದನ್ನ ಬಿಟ್ಟು ಈಗ ನೀವು ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಏನಪ್ಪಾ ಅಂತಂದ್ರೆ ಮೊಬೈಲ್ ನಾಟ್ ನೆಸೆಸರಿ. ಆ ಮೊಬೈಲ್ ನೀವು ಒಳ್ಳೆದಕ್ಕೆ ಯೂಸ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ಏನಂತಂದ್ರೆ 100ಕ್ಕೆ 90% ಮೊಬೈಲ್ ಅನ್ನ ಏನಪ್ಪಾ ಅಂದ್ರೆ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಳ್ಳೋದು. ನೀವು ಈಗ ನಿಮ್ಮ ಜೀವನವನ್ನು ನೀವು ಸುಧಾರಿಸಿಕೊಂಡ್ರೆ ಮುಂದೆ ಏನಪ್ಪಾ ಅಂತಂದ್ರೆ ನೀವು ಮತ್ತು ನಿಮ್ಮ ತಂದೆ ತಾಯಿಗಳು, ನಿಮ್ಮ ಮಕ್ಕಳು ಯಾರೇ ಆಗಿರ್ಬೋದು, ಅವ್ರೇನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಒಂದು ಸಮಾಜದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮದೇ ಆದಂತ ಒಂದು ಬೆಳವಣಿಗೆ ಇರುತ್ತೆ. ಅದನ್ನ ಬಿಟ್ಟು ನೀವು ಈಗ ನಿಮ್ದು ಏನೈತಿ ಸಿಚುವೇಶನ್ ಇದನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ನೀವು ಮುಂದೆ ಒಂದೇನಪ್ಪಾ ಅಂತಂದ್ರೆ ಸಾಧನೆ ಮಾಡ್ಬೋದು. ನೀವು ಇಲ್ಲೇ ನೀವು ಅದನ್ನ ನೀವು ಮಿಸ್ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಂದೆ ತುಂಬಾ ಕಷ್ಟಪಡ್ಬೇಕಾಗುತ್ತೆ. ಈಗ ನಾವು ಅದನ್ನ ಈ ಡಿಗ್ರಿಯನ್ನ ನಾವು ಮುಗಿಸ್ಕೇಸಿಂದ್ರ ಬಂದಿದ್ವಿ. ಈಗ ನಮ್ದು ಮತ್ತೆ ಡಿಗ್ರಿಗೆ ಹೋಗಕ್ಕಾಗುತ್ತೇನ್ರಿ? ಆಗೋದಿಲ್ಲ. ಈಗ ನಮ್ದು ಏನಪ್ಪಾ ಅಂತಂದ್ರೆ ಈ 74% ಏನಪ್ಪಾ ಅಂತಂದ್ರೆ ಡಿಗ್ರಿಯಲ್ಲಿ ಪರ್ಸೆಂಟೇಜ್ ಆಯ್ತು. ಈಗ ನಾವು ಬೇರೆ ಒಂದು ಈಗ ಎಲ್ಲಿ ಜಡ್ಜ್ ಸ್ಥಾನಕ್ಕೆ ಹೋಗ್ತಿರ್ಬೇಕಪ್ಪ ಅಂತಂದ್ರೆ ಈಗ LLB ಆಗಿರ್ಬೋದು, ಅಲ್ಲಿ ಏನಂತ ಅಂದ್ರೆ ಪರ್ಸೆಂಟೇಜ್ ಗಳನ್ನ ಕೇಳ್ತಾರೆ. ಅಲ್ಲಿ ಪರ್ಸೆಂಟೇಜ್ ಅಲ್ಲಿ ಏನಂದ್ರೆ ಕಮ್ಮಿ ಆಗಿತ್ತು ಅಂತಂದ್ರೆ ನಾವು ವಾಪಸ್ ಬಂದು ಪರ್ಸೆಂಟೇಜ್ ಮಾಡ್ಕೋತೀವಿ. 2% ಕಮ್ಮಿ ಬಿದ್ದೈತಿ ಅಂತಂದ್ರೆ ನಮ್ಗೆ ಮತ್ತೆ ರಿಟರ್ನ್ ಪರ್ಸೆಂಟೇಜ್ ಮಾಡ್ಕೊಳಕ್ ಆಗುತ್ತಾ? ಆಗೋದಿಲ್ಲ. ಈಗ ನಾವು ಯಾವ ಒಂದು ಸ್ಥಿತಿ ಒಳಗೆ ಅದೀವೋ ಆ ಒಂದು ನಮ್ದು ಏನೈತಿ ಗುರಿ, ಆ ಗುರಿಯನ್ನ ಏನಪ್ಪಾ ಅಂತಂದ್ರೆ ನಾವು ತಲುಪಬೇಕು ಅಂತಂದ್ರೆ ನಾವು ಎಫರ್ಟ್ ಮಾಡಲೇಬೇಕು. ಎಫರ್ಟ್ ಈಗ ಮಾಡಿದ್ರಿ ಅಂತಂದ್ರೆ ಮುಂದೆ ನೀವು ಆರಾಮಾಗಿ ಮಲ್ಕೋಬಹುದು. ನೀವು ಈಗ ಮಲ್ಕೊಂಡ್ರಿ ಅಂತಂದ್ರೆ ಮುಂದೆ ನೀವು ಎಫರ್ಟ್ ಮಾಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ನೀವು ಓದ್ಬೇಕು ಅಂತಂದ್ರೆ ದೇವರಿಗೆ ನಮಸ್ಕಾರ ಮಾಡುವುದಕ್ಕಿಂತ ಮೊದಲು ನಿಮ್ಮ ತಂದೆ ತಾಯಿಯನ್ನ ಏನಪ್ಪಾ ಅಂದ್ರೆ ಒಂದು 5 ನಿಮಿಷ ಕಣ್ಣು ಮುಚ್ಚಿ ನೆನೆಸ್ಕೊಂಡು ಅವ್ರು ಯಾವ ರೀತಿ ಕಷ್ಟ ಪಟ್ಟಿದ್ದಾರೆ, ನಮ್ಗೆ ಯಾವ ರೀತಿ ಬೆಳೆಸ್ತಾ ಇದ್ದಾರೆ, ನಮ್ಮ ದುಡ್ಡು ತಗೊಂಡ್ಬಂದು ಕೊಡ್ಬೇಕು ಅಂದ್ರೆ ಅವ್ರು ಯಾವ ರೀತಿ ತಗೊಂಡ್ಬಂದು ಕೊಡ್ತಾ ಇದ್ದಾರೆ ಅನ್ನೋದು 5 ನಿಮಿಷ ಕಣ್ಣು ಮುಚ್ಚಿ ನೆನೆಸ್ಕೊಂಡು ಓದಕ್ ಕೊಡ್ರಿ. ನೀವು ಓದ್ತೀರಿ ಆಮೇಲೆ ಏನಪ್ಪಾ ಅಂದ್ರೆ ಮುಂದೆ ಬಂದೇ ಬರ್ತೀರಿ ಅನ್ನೋವಂಥದ್ದು ಕಾನ್ಫಿಡೆನ್ಸ್ ನನ್ಗೈತಿ. ನಿಮ್ಗೆ ಇದೆಯೋ ಬಿಟ್ಟು ಗೊತ್ತಿಲ್ಲ. ಬಟ್ ನಿಮ್ಮ ಫ್ಯಾಮಿಲಿಯನ್ನ ನೆನೆಸ್ಕೊಂಡ್ಕೆಸಿಂದ್ರೆ ಏನೈತಿ ನೀವು ಮುಂದುವರಿರಿ ಅಂತ ಹೇಳ್ತಾ, ಅದೇ ರೀತಿ ಏನಪ್ಪಾ ಅಂತಂದ್ರೆ ಈ ಒಂದು ವೇದಿಕೆಯಲ್ಲಿ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ವೇದಿಕೆಗೆ ನಮಸ್ಕರಿಸ್ತಾ ನನ್ನ ಈ ವಿಶ್ವ ಜಲ ಸಂಬಂಧಪಟ್ಟಕ್ಕೆ ಈ ಒಂದು ಭೂ ಪ್ರದೇಶದಲ್ಲಿ ಲಭ್ಯವಿರುವಂತಹ ಒಂದು ನೀರಿನ ಪ್ರಮಾಣ, ಶುದ್ಧ ಕುಡಿಯುವ ನೀರಿನ ಪ್ರಮಾಣ, ಆಮೇಲೆ ಬಳಕೆಗೆ ನೀಡುವಂತಹ ನೀರಿನ ಪ್ರಮಾಣ ಎಲ್ಲರಿಗೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ಅದರ ಜೊತೆಗೆ ಏನಂದ್ರೆ ತಮ್ಮ ತಂದೆ ತಾಯಿಗಳ ಶ್ರಮವನ್ನು ಸ್ವಲ್ಪ ಅರಿತುಕೊಳ್ಬೇಕು. ನಿಜ ಜೀವನದಲ್ಲಿ ಒಂದು ಒಳ್ಳೆ ರೀತಿಯಾದ ವಿದ್ಯಾಭ್ಯಾಸ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಾದ ಒಂದು
ಪ್ರತಿಶತ ಒಂದು ಪ್ರಮಾಣ ಫಲಿತಾಂಶ ಪಡ್ಕೋಬೇಕಂತ ಕೂಡ ಸಲಹೆ ನೀಡಿದಂತ ಶ್ರೀಮತಿ ಎಸ್ ಕಾಶ್ಮೀರ್ ಮೇಡಮ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಕಾರ್ಯಕ್ರಮದ ಇನ್ನೊಂದು ಉಪನ್ಯಾಸ ಶ್ರೀ ರಾಜು ಪಾಟೀಲ್ ಮಾನ್ಯ ವಕೀಲರ ಸಂಘ ಸಿಂದಗಿ ವಿಷಯ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಕೂಡ ಮಾತಾಡಬೇಕೆಂದು ಕೇಳ್ಕೊಳ್ತೀನಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ನೀವೇನ್ ಮಾಡ್ತೀರಿ? ಬೆಳಗ್ಗೆ 8ಕ್ಕೆ ಬಂದಿರಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಹಸಿದ ಹೊಟ್ಟೆಗೆ ಬೋಧನೆ ಬೇಡ ಅಂತಾರೆ. ಆದ್ರೆ ನಾನು ಅನ್ಕೊಳ್ತೀನಿ ಅದು ಯುವಕರಿಗೆ ಹೇಳಿಲ್ಲ, ವಯಸ್ಸಾದವ್ರು ನಿಮಗೆಲ್ಲ ಬೇಕಲ್ಲ ಬಂದೆ. ಪರಮ ಪೂಜ್ಯ ನಡೆದಾಡುವುದಿರುವ ಸಿದ್ದೇಶ್ವರ ಸ್ವಾಮೀಜಿಯವರನ್ನ ಪರದಲ್ಲಿ ಸ್ಮರಿಸಿಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎನ್.ಕೆ. ಮೊಗರೆ ಸಾಹೇಬರಿಗೆ ಅತ್ಯಂತ ಆದರಣೀಯ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಿ.ಎಂ. ಸರಶೆಟ್ಟಿ ಸರ್ ಅವರು ಮತ್ತು ನಮ್ಮ ಸಂಘದ ಅಧ್ಯಕ್ಷರು ಹಿರಿಯ ನ್ಯಾಯವಾದಿಗಳಂತಹ ಮಾರ್ಗದರ್ಶಕರು ಸಿ ಎಸ್ ಬಿ ಪಾಟೀಲ್ ಅವರು ಮತ್ತು ಸರ್ಕಾರಿ ವಕೀಲರಾದಂತಹ ಆನಂದ್ ರಾಠೋಡ್ ಸರ್ ಅವರು, ನನ್ನ ಸಹೋದರಿ ನ್ಯಾಯವಾದಂತಹ ಶ್ರೀಮತಿ ಎಸ್ ಎಂ ಕಾಚೂರ್ ಅವರು, ಪ್ರಕಾಶ್ ರಾಠೋಡ್ ಸರ್ ಅವರು, ಪ್ರಕಾಶ್ ತಿಂಜು ಸರ್ ಅವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಉಪನ್ಯಾಸಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಆತ್ಮೀಯ ಬಂಧುಗಳೇ, ಗ್ರಾಹಕರು ಅಂದ್ರೆ ಯಾರಂದ್ರೆ ನಾವೆಲ್ಲರೂ ಗ್ರಾಹಕರೇ. ಬೆಳಗ್ಗೆ ಎದ್ದಾಗ ಒಂದು ಬ್ರಷ್ ತಿಕ್ಕೊಳ್ಳಂತ ಹಿಡಿದು ರಾತ್ರಿ ಮಲ್ಕೊಳ್ಳುವಾಗ ಬ್ಲಾಂಕೆಟ್ ಹಾಕೋತೀವಲ್ಲ, ಇದೆಲ್ಲ ನಮ್ಮ ಗ್ರಾಹಕರ ಲೆಕ್ಕದಾಗೆ ಬರ್ತಾವ. ಆದ್ರೆ ಈ ಗ್ರಾಹಕರಿಗೂ ಒಂದು ಹಕ್ಕು ಇರಬೇಕು, ಗ್ರಾಹಕರಿಗೂ ಒಂದು ಪರಿಹಾರ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಮಾಡಿರೋದು. ಮೊದಲ ಬಾರಿಗೆ ಈ ದಿನವನ್ನ ಪ್ರೊಫೆಸರ್ ಜಾನ್ ಕೆನಡಿ ಅವರು 1962ರಲ್ಲಿ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ದಿನಾಚರಣೆ ಆಚರಣೆ ಮಾಡಬೇಕಂತ ಪ್ರಾರಂಭ ಮಾಡಿದಂತಹ ದಿನ ಇದು. ಇನ್ನು ಗ್ರಾಹಕರು ಯಾರಂದ್ರೆ ನಮ್ಮ ಅಗತ್ಯ ವಸ್ತುಗಳನ್ನ, ನಮ್ಮ ಸೇವೆಗಳಿಗೋಸ್ಕರ ಯಾವ ಸರಕುಗಳನ್ನ ತೆಗೆದುಕೊಳ್ತೀವಲ್ಲ ನಾವೆಲ್ಲ ಗ್ರಾಹಕರು. ಈ ಸೇವೆಗಳನ್ನು ತೆಗೆದುಕೊಂಡು ಅದರಲ್ಲಿ ಈಗ ಸಮಾಜದಲ್ಲಿ ಯಾವ ರೀತಿಯ ದುಷ್ಟಶಕ್ತಿ ಇದಾವಂದ್ರೆ, ಒಂದು ಕಂಪನಿ ಕೆನಾನ್ ಇತ್ತಂದ್ರ ಅದರಲ್ಲಿರುವಂತ ಯೂನ ತೆಗೆದು ಯಾವ್ದಾರ ಒಂದು ಶಬ್ದವನ್ನ ತೆಗೆದು ತಮ್ಮದೇ ಒಂದು ಪ್ರಾಡಕ್ಟ್ ಮಾಡಿ ಡೂಪ್ಲಿಕೇಟ್ ಮಾರಾಟ ಮಾಡ್ತಾರೆ. ಇದು ಸಮಾಜಕ್ಕೂ ಘಾತಕ, ದೇಶಕ್ಕೂ ಘಾತಕ. ಯಾಕಂದ್ರೆ ಒಂದು ಒಳ್ಳೆ ಒರಿಜಿನಲ್ ಪ್ರಾಡಕ್ಟ್ ಇತ್ತಂದ್ರೆ ಅದು ಸರಿಯಾಗಿ ಟ್ಯಾಕ್ಸ್ ತುಂಬತದ, ನಮ್ಮ ದೇಶ ಅಭಿವೃದ್ಧಿ ಆಗ ಸಹಕಾರ ಆಗ್ತದೆ. ಆದ್ರೆ ಡೂಪ್ಲಿಕೇಟ್ ಪ್ರಾಡಕ್ಟ್ಗಳು ಕಳ್ಳತನದ ಹಾದಿಯಿಂದ ಬರ್ತಾವ, ದೇಶಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಲ್ಲ ಮತ್ತು ನಮ್ಮ ಮೇಲೂ ಪರಿಣಾಮ ಬೀರ್ತಿರ್ತಾವ. ಇದ್ರ ಉದ್ದೇಶಕ್ಕೋಸ್ಕರ ಈ ಒಂದು ಗ್ರಾಹಕರ ಕಾಯ್ದೆನ ಮಾಡಿದ್ದಾರೆ. ಈಗ ನಿಮ್ಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾವು ಎಲ್ಲ ರೈತ ಕುಟುಂಬದಿಂದ ಬಂದವರು. ಪ್ರತಿ ವರ್ಷ ನಾವು ಗೊಬ್ಬರದ ಅಂಗಡಿ ಹೋಗಿ ಒಂದು ಔಷಧ ಆಗಲಿ, ಗೊಬ್ಬರ ಆಗಲಿ, ಬೀಜಗಳನ್ನ ತಗೊಂಡ್ಬಿಡ್ತೀವಿ. ತಗೊಂಡ ಬಳಿಕ ನಾವೆಲ್ಲ ನಮ್ಮ ಹೊಲದಲ್ಲಿ ಬೆಳ್ತೀವಿ. ಮುಂದೊಂದು ಲಾಸ್ ಆಯ್ತು ಅಂದ್ರೆ ನಮ್ಮ ಹಣೆ ಬರ ಹಾಕ್ತೀವಿ. ಅದು ನಮ್ಮ ಹಣೆ ಬರಲ್ಲ. ಈ ಕಾಯ್ದೆ ಅರ್ಥಕೊಂಡ್ರೆ ನಿಮ್ಗೆ ಅರ್ಥ ಆಗ್ಬೋದು. ನೀವೇನ್ ಮಾಡ್ಬೇಕಂದ್ರೆ ಅದನ್ನ ಖರೀದಿ ಮಾಡಿದ ಬಳಿಕ ಆ ಪ್ಯಾಕೆಟ್ ಆಗಲಿ, ಆ ಎಣ್ಣೆ ಆಗಲಿ, ಏನೇ ತಗೊಂಡಿರ್ತಿರಲ್ಲ ಅದನ್ನು ಬಿತ್ತಿದ ಬಳಿಕ ಅದನ್ನು ತೆಗೆದಿಡ್ಬೇಕು.